ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಭಾರತದಲ್ಲಿ ಡಿಗ್ರಿ ಅಥವಾ ಮಾಸ್ಟರ್ಸ್ ಮುಗಿಸಿ ಒಂದೆರಡು ವರ್ಷ ಇಲ್ಲೇ ಕೆಲಸ ಮಾಡಿದ ಅನುಭವವೂ ಆಗಿದ್ದು, ಒಂದಷ್ಟು ವರ್ಷ ವಿದೇಶಕ್ಕೆ ಹೋಗಿ ಅಲ್ಲಿ ಉದ್ಯೋಗ ಮಾಡೋ ಅನುಭವವೂ ಪಡಿಬೇಕು ಅನ್ನೋ ಆಸೆ ಕನಸು ಇದೆಯಾ? ಹಾಗಿದ್ರೆ ನಿಮಗಾಗಿಯೇ ಕೈ ಬೀಸಿ ಕರೆಯುತ್ತಿದೆ ಯುನೈಟೆಡ್ ಕಿಂಗ್ಡಮ್. ಇನ್ನು ಕೆಲವೇ ದಿನಗಳಲ್ಲಿ ಇಂಡಿಯಾ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾ ಅಪ್ಲೈ ಮಾಡೋಕೆ ಓಪನ್ ಆಗ್ತಿದೆ. ಈ ವಿಶೇಷ ವೀಸಾ ಸಿಕ್ಕವರು ಗ್ರೇಟ್ ಬ್ರಿಟನ್ ನಲ್ಲಿ ವಾಸ್ತವ್ಯ ಹೂಡಿ ಅಲ್ಲೇ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ. ಈ ವೀಸಾ ಬಗ್ಗೆ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ. ಯುಕೆ ನಲ್ಲಿ 2 ವರ್ಷ ಉಳಿಯೋ ಅವಕಾಶ, ಅಕೌಂಟ್ ನಲ್ಲಿ ಇರಲೇಬೇಕು ಲಕ್ಷ ಲಕ್ಷ. ಇಂಡಿಯಾ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾ ಎನ್ನುವುದು ಯುನೈಟೆಡ್ ಕಿಂಗ್ಡಮ್ ನೀಡುವ ಒಂದು ವಿಶೇಷವಾದಂತಹ ವೀಸಾ ಕಾರ್ಯಕ್ರಮವಾಗಿದೆ. ಇದು 18 ರಿಂದ 30 ವರ್ಷ ವಯಸ್ಸಿನ ಭಾರತೀಯ ನಾಗರಿಕರಿಗಾಗಿಯೇ ಇರುವ ವೀಸಾ. ಇದರಿಂದಾಗಿ 2 ವರ್ಷಗಳವರೆಗೆ ಯುಕೆ ನಲ್ಲಿ ವಾಸಿಸಲು, ಕೆಲಸ ಮಾಡಲು, ಅಧ್ಯಯನ ಮಾಡಲು ಹಾಗೂ ಓಡಾಡೋಕೆ ಅವಕಾಶ ಸಿಗುತ್ತದೆ. ಯುವ ಭಾರತೀಯ ಉದ್ಯೋಗಿಗಳಿಗೆ ಅಂತಾರಾಷ್ಟ್ರೀಯ ಅನುಭವವನ್ನು ಒದಗಿಸುವ ಕಾರ್ಯಕ್ರಮ ಇದಾಗಿದ್ದು, ಭಾರತ ಮತ್ತು ಯುಕೆ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನ ಬಲಪಡಿಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇಂಡಿಯಾ ಯಂಗ್ ಪ್ರೊಫೆಷನಲ್ ಸ್ಕೀಮ್ ನಲ್ಲಿ ಭಾರತೀಯ ಯುವ ಜನರು 24 ತಿಂಗಳವರೆಗೆ ವಾಸಿಸಬಹುದು. ಈ ವೀಸಾಗೆ ಅರ್ಜಿ ಸಲ್ಲಿಸುವವರ ವಯಸ್ಸು 18 ರಿಂದ 30 ವರ್ಷದೊಳಗೆ ಇರಬೇಕು. ಹಾಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಅದಕ್ಕಿಂತ ಹೆಚ್ಚಿನ ಶೈಕ್ಷಣಿಕ ಅರ್ಹತೆಯನ್ನ ಹೊಂದಿರಬೇಕು. ಅರ್ಜಿ ಸಲ್ಲಿಸುವ ಮೊದಲು ಕನಿಷ್ಠ 28 ದಿನಗಳ ಮುಂಚೆ ವೈಯಕ್ತಿಕ ಉಳಿತಾಯ ಖಾತೆಯಲ್ಲಿ ಕನಿಷ್ಠ 2530 ಪೌಂಡ್ಗಳು ಅಂದ್ರೆ ಅಂದಾಜು 2.91 ಲಕ್ಷ ರೂಪಾಯಿಯಷ್ಟು ಹಣ ಇರುವುದು ಕಡ್ಡಾಯ. ಯುಕೆ ನಲ್ಲಿ ಬದುಕು ಸಾಗಿಸೋಕೆ ಮತ್ತು ತುರ್ತು ಸಂದರ್ಭಗಳಲ್ಲಿ ಬಳಕೆ ಸಾಕಷ್ಟು ಹಣ ಇರುವುದನ್ನ ಖಾತ್ರಿಪಡಿಸಿಕೊಳ್ಳಲು ಈ ನಿಯಮವನ್ನ ತರಲಾಗಿದೆ. ಹಾಗೆ ಅರ್ಜಿದಾರರಿಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇರಬಾರದು. ಮಕ್ಕಳ ಜವಾಬ್ದಾರಿ ಇರುವವರಿಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ವೀಸಾ ಸಿಗೋದಿಲ್ಲ. ಹಾಗೆ ಈ ವಿಶೇಷವಾದಂತಹ ವೀಸಾ ಪಡೆಯಲು ಒಂದು ಬಾರಿ ಮಾತ್ರ ಅವಕಾಶ ಇರುತ್ತದೆ. ಈ ಹಿಂದೆ ಯೂತ್ ಮೊಬಿಲಿಟಿ ಸ್ಕೀಮ್ ಅಥವಾ ಇಂಡಿಯಾ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾವನ್ನ ಪಡೆದಿರಬಾರದು. ಒಟ್ಟು 3000 ಸ್ಥಾನಗಳು ಲಭ್ಯ. ಇದು ಈ ವರ್ಷದ ಕೊನೆಯ ಅವಕಾಶ. ಈ ವೀಸಾದ ಅಡಿಯಲ್ಲಿ ಯುಕೆಗೆ ಒಂದು ಕೆಲವು ನಿರ್ಬಂಧಿತ ಉದ್ಯೋಗಗಳನ್ನ ಹೊರತುಪಡಿಸಿ ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬಹುದು. ಹಾಗೆ ಅಧ್ಯಯನ ಮುಂದುವರಿಸಬಹುದು. ಕೆಲವು ಕೋರ್ಸ್ಗಳಿಗೆ ಅಕಾಡೆಮಿಕ್ ಟೆಕ್ನಾಲಜಿ ಅಪ್ರೂವಲ್ ಸ್ಕೀಮ್ ATAS ಪ್ರಮಾಣ ಪತ್ರದ ಅಗತ್ಯವಿರುತ್ತೆ. ಹಾಗೆ ನಿರ್ದಿಷ್ಟ ಹಣಕಾಸು ಮತ್ತು ಉದ್ಯೋಗದ ಷರತ್ತುಗಳಿಗೆ ಒಳಪಟ್ಟು ಸ್ವಂತ ವ್ಯವಹಾರವನ್ನು ಕೂಡ ಪ್ರಾರಂಭಿಸಬಹುದು. ಆದರೆ ಏನೇ ಮಾಡುದಿದ್ರು ಅದು 2 ವರ್ಷಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಈ ವೀಸಾವನ್ನ 2 ವರ್ಷಗಳಿಗಿಂತ ಹೆಚ್ಚು ಸಮಯಕ್ಕೆ ವಿಸ್ತರಿಸಲು ಅವಕಾಶ ಇರುವುದಿಲ್ಲ. ಇನ್ನು ಈ ವೀಸಾದಲ್ಲಿ ಅರ್ಜಿದಾರರು ಮಾತ್ರನೇ ಯುಕೆಗೆ ಬರೋಕೆ ಸಾಧ್ಯ. ಅವ್ರ ಕುಟುಂಬದ ಸದಸ್ಯರನ್ನು ಕರೆತರಲು ಸಾಧ್ಯವಿಲ್ಲ. ಇನ್ನು ವೀಸಾ ಸಲ್ಲಿಕೆಗೆ ಮೊದಲು ನೀವು ಉಚಿತ ಆನ್ಲೈನ್ ಬ್ಯಾಲೆಟ್ಗೆ ನಿಮ್ಮ ಹೆಸರನ್ನ ನೋಂದಾಯಿಸಬೇಕು. ಇದರಲ್ಲಿ ಆಯ್ಕೆಯಾದರೆ ಮಾತ್ರ ವೀಸಾಗೆ ಅರ್ಜಿ ಸಲ್ಲಿಸಲು ಆಹ್ವಾನ ಸಿಗುತ್ತದೆ. ನೋಂದಣಿಗೆ ನಿಮ್ಮ ವೈಯಕ್ತಿಕ ವಿವರ, ಪಾಸ್ಪೋರ್ಟ್ ಮಾಹಿತಿ ಮತ್ತು ಪಾಸ್ಪೋರ್ಟ್ ನ ಸ್ಕ್ಯಾನ್ ಅಥವಾ ಫೋಟೋ ಬೇಕಾಗುತ್ತೆ. ಬ್ಯಾಲೆಟ್ ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನ ಬರುತ್ತದೆ. ಈಗ 2025ರ ಅಂತಿಮ ಬ್ಯಾಲೆಟ್ಗೆ ಅರ್ಜಿ ಸಲ್ಲಿಸಲು ಜುಲೈ 22 ರಿಂದ 24ರವರೆಗೂ ಅವಕಾಶ ಸಿಗುತ್ತದೆ. ಆಹ್ವಾನ ಬಂದ 90 ದಿನಗಳ ಒಳಗೆ ಆನ್ಲೈನ್ ನಲ್ಲಿ ವೀಸಾ ಅರ್ಜಿ ಸಲ್ಲಿಸಬೇಕು. ಬಯೋಮೆಟ್ರಿಕ್ ಡೇಟಾ, ಫೋಟೋ ಮತ್ತು ಬೆರಳಚ್ಚು ಮಾಹಿತಿಯನ್ನು ಕೊಡಬೇಕು. ಹಾಗೆ ನಿಗದಿತ ವೀಸಾ ಶುಲ್ಕವನ್ನ ಪಾವತಿಸಬೇಕಾಗುತ್ತದೆ. ವೀಸಾ ಅರ್ಜಿ ಶುಲ್ಕವು 319 ಪೌಂಡ್ಸ್ ಅಂದ್ರೆ ಸುಮಾರು 34,000 ರೂಪಾಯಿ ಪಾವತಿಸಬೇಕಾಗುತ್ತದೆ. ಹಾಗೆ ವಲಸಿಗರ ಆರೋಗ್ಯ ಸರ್ಚಾರ್ಜ್ ಆಗಿ ಅಂದಾಜು 1.65 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತದೆ. ಇಷ್ಟೆಲ್ಲ ಆಗಿ ವೀಸಾ ಅನುಮೋದನೆಯಾದರೆ 6 ತಿಂಗಳೊಳಗೆ ನೀವು ಯುಕೆಗೆ ಪ್ರಯಾಣ ಮಾಡಬಹುದು. ಭಾರತೀಯರಿಗೆ ಒಟ್ಟು 3000 ಸ್ಥಾನಗಳು ಲಭ್ಯವಿರುತ್ತೆ. ಫೆಬ್ರವರಿಯಲ್ಲಿ ಮೊದಲ ಬ್ಯಾಲೆಟ್ ಓಪನ್ ಆಗಿತ್ತು. ಈಗ 2ನೇ ಮತ್ತು ಕೊನೆಯ ಬ್ಯಾಲೆಟ್ಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.